1,15,000 ದೇವಸ್ಥಾನಗಳು ಹೊಡೆದು ಬಿಟ್ಟು ಅದ್ಮೇಲೆ ಮಸೀದಿ ಕಟ್ಟು ಆ ಜಾಗ ನಂದು ಅಂತಂದ್ರೆ ಇದು ತಪ್ಪು. ಇವ್ರು ಹೇಳ್ತಾ ಇರೋದು ಜನಗಳ ಆಕ್ರೋಶ ಬರೋ ದೇವಸ್ಥಾನಗಳ ಮೇಲೆ ಮಸೀದಿಗಳು ಕಟ್ಟಿಬಿಟ್ಟು ಅಲ್ಲಲ್ಲ. ನೀವು ನಮ್ಮ ಮುಸ್ಲಿಂ ಸಮುದಾಯದ ಮೇಲೆ ಸುಮ್ಮನೆ ನಿಮ್ಮ ಸ್ವಾಭಿಮಾನಕ್ಕೋಸ್ಕರ ನಮ್ಮೆಲ್ಲ ಆಪಾದನೆ ಹೊರಿಸ್ತಾ ಆ ತರ ಯಾವ್ದು ಶೃಂಗೇರಿ ದೇವಸ್ಥಾನ ಟಿಪ್ಪು ಸುಲ್ತಾನ್ ಅವರು ಕಟ್ಟಿದ್ದು, ಚಂದ್ರಶೇಖರ್ ಆಜಾದ್ ಅಲ್ಲ, ಚಂದ್ರಶೇಖರ್ ಆಜಾದ್ ಆ ಭೂಮಿ ನಮ್ಮದು. ಈಗ ನೀವ್ ಹೆಂಗೆ ಈ ವಿಧೇಯಕವನ್ನ ಅರ್ಥೈಸ್ಕೊಂಡಿದ್ದೀರಿ, ನಿಮಗೆ ಹೆಂಗ ಅನ್ಯಾಯ ಆಗಿದೆ ಅಂತ ನೀವು ತಿಳ್ಕೊಳ್ತಾ ಇದ್ದೀರಿ. ಅವ್ರದ್ದೊಂದು ವರ್ಷನ್ ಇದೆ ಮೇಡಮ್. ವಕ್ಫ್ ಬೋರ್ಡ್ ಇಂದ ಕೋಟ್ಯಾಂತರ ರೂಪಾಯಿ ದುಡ್ಡು ಬರುತ್ತೆ, ಅದರಿಂದ ಆಸ್ತಿಗಳಿಂದ ನಮ್ಗೆ ದುಡಿಮೆ ಬರುತ್ತೆ. ಆ ದುಡಿಮೆಯಿಂದ ರಾಂಗ್ ರೂಟ್ ತಗೊಂಡ್ ಹೋಗ್ತಾ ಇದ್ದಾರೆ. ಏನು ಗೊತ್ತಾ, ಅಲ್ಲ ದೇವಸ್ಥಾನಗಳನ್ನು ಎಲ್ಲ ಹೊಡೆದು ಅದ್ರ ಮೇಲೆ ಕಟ್ಟಿದಾರಂದ್ರೆ ಈಗ ಹಿಂದೂಗಳ ಆಕ್ರೋಶಕ್ಕೆ ಬರ್ಬೇಕು. ಮುಸಲ್ಮಾನ್ರೆಲ್ಲ ದೇವಸ್ಥಾನ ಶೃಂಗೇರಿ ದೇವಸ್ಥಾನ ಕಟ್ಟಿರೋದು ನಮ್ಮ ಮುಸಲ್ಮಾನರು. ಅರ್ಥ ಆಯ್ತಾ? ಏನ್ ಕಟ್ಟಿಲ್ಲ ಅಲ್ಲ, ನಿಮ್ಮ ಎಂಪಿಗಳಿಗೆ ಕೆಲಸ ಕೇಮಿಲ್ಲ. ಈಗ ಮಧುರಾ ಕಾಶಿ ದೇವಸ್ಥಾನ ವಕ್ಫ್ ಬೋರ್ಡ್ ನಾವು ಹೋಗಿ ದೇವಸ್ಥಾನ ಎತ್ಕೊಳ್ಳಿ ಅಂತ ಹೇಳಿದ್ವಾ? ಆಗುತ್ತೆ ಅದು. ಅದಕ್ಕಂತಾನೆ ಟ್ರಿಮಿನಲ್ ಇದೆ. ಕಾಣದ ಅನ್ಯಾಯ ಈಗೇನ್ ಕಂಡಿತ್ತು, ಅದು ಅದ್ರ ಬಗ್ಗೆ ಹೇಳ್ತಾ ಇಲ್ಲ, ಇದ್ರ ಬಗ್ಗೆ ಮಾತಾಡಿ. ಅಮೆಂಡ್ಮೆಂಟ್ ಅಲ್ಲಿ ಇಷ್ಟು ದಿನ ಕಾಣ್ದಿರೋದು ಯಾವ್ದು ಕಾಣ್ತೀವ್ರು, ಏನು ಆಕ್ರೋಶಿತರಾಗ್ತಿದ್ದಾರೆ.